ಸ್ನೇಹಿತರೆ, ನಿನ್ನೆ ಬಂದು ಪೂವಲ್ಲಿ ಸ್ಟೇ ಹಾಕ್ಕೊಂಡ್ವಿ. ಆಫ್ಟರ್ ಚಿಟ್ಕುಲ್ ಲಾಸ್ಟ್ ವಿಲೇಜು. ಶಿಪ್ಕಿಲಾ ಪಾಸ್ ಅಂತ ಒಂದು ಪಾಸ್ ಇದೆಯಂತೆ, ಬಾರ್ಡ್ರ್ ಅದು. ಅಲ್ಲಿಗೆ ವಿಸಿಟ್ ಮಾಡ್ಬೋದು ಇವತ್ತು ಅಂದ್ಬಿಟ್ಟು ಇಲ್ಲಿಗೆ ಬಂದು ಸ್ಟೇ ಆದ್ವಿ. ಟೈಮ್ ನೋಡ್ರಿ 11 ಗಂಟೆ ಇವಾಗ ಇಲ್ಲಿ ಕರೆಂಟ್ ಟೈಮು. ಆದರೆ ಫೋನಲ್ಲೆಲ್ಲ ಆಲ್ರೆಡಿ ನೋಡಿ ಅಪ್ಡೇಟ್ ಆಗ್ಬಿಟ್ಟಿದೆ. ಚೈನಾ ಟೈಮಿಂಗ್ಸು 1:31 ತೋರಿಸ್ತಾ ಇದೆ ಗುರು ಆಲ್ರೆಡಿ. ಫಾರ್ ಎಕ್ಸಾಂಪಲ್ ಇವಾಗ ನಾನು ತೋರಿಸೋದು ಬಂದು ಲಾಸ್ಟ್ ಸ್ಟೆಪ್ ಆಫ್ ಇಂಡಿಯಾ. ಇವಾಗ ನಾನು ತೋರಿಸ್ತಾ ಇರೋದು ನಿಮಗೆ ಒಂದು ಸ್ಟೆಪ್ ಆ ಕಡೆಗೆ ಆಕ್ಯುಪೈಡ್ ಟಿಬೆಟ್. ಈ ಪರ್ಮಿಟ್ ತೋರಿಸಿದ್ರೆ ಮಾತ್ರ ಅಲ್ಲಿ ಎಂಟ್ರಿ. ಒನ್ ಆಫ್ ದಿ ಡೇಂಜರಸ್ ರೂಟ್ಸ್ ನಾನು ನೋಡಿಸಿರೋದ್ರಲ್ಲಿ ಒನ್ ಆಫ್ ದಿ ಡೇಂಜರಸ್ ರೂಟ್ಸ್. ಸೈಡ್ಗೆ ಒಂದು ಗ್ರಿಲ್ಲು ಇಲ್ಲ, ಕಲ್ಲುಗಳು ಇಲ್ಲ, ಏನೂ ಇಲ್ಲ. ಜಾರದ್ರೆ ಪಾತಾಳನೆ. ಅದು ಅಲ್ಲಲ್ಲಿ ಬ್ಲ್ಯಾಕ್ ಐಸ್ ಬೇರೆ ನಿಂತು ಬಿಟ್ಟಿರುತ್ತೆ. ಸೊ ಒಂಚೂರು ಸ್ಲಿಪ್ ಆದ್ರೂ ಹೊಗೆನೆ. ಫ್ರೋಸನ್ ವಾಟರ್ ಫಾಲ್ ಅಲ್ಲೋಡುಗರು ಮೇಲೆ ಡಾನ್ ಮಿ ಹೋಮ್ ಸ್ಟೇ ಅಂದ್ಬಿಟ್ಟು. ಏನಂದ್ರೆ ಕ್ರೇಜಿ ಪಾರ್ಟ್ ಗುರು, ಇಲ್ಲಿ ಒಂದು ಆರ್ಮಿ ಕ್ಯಾಂಪ್ನ ದಾಟ್ಕೊಂಡು ಬರಬೇಕಾಗತ್ತೆ ಈ ವಿಲೇಜ್ಗೆ. ಆರ್ಮಿ ಕ್ಯಾಂಪ್ ಎಲ್ಲ ನೋಡೋಂಗಾಗತ್ತೆ, ವೀಡಿಯೋ ಮಾಡೋಂಗಿಲ್ಲ. ಬಟ್ ಯೂಶಲಿ ಅದಕ್ಕೆ ಅಲೋನೇ ಇಲ್ಲ. ಈ ಕಡೆ ಇವ್ರದ್ದು ವಿಲೇಜ್ ಇರೋದ್ರಿಂದ ಅಲೋ ಮಾಡ್ತಾರೆ. ಡಿಸೆಂಟ್ ಆಗಿದೆ, ಚೆನ್ನಾಗಿದೆ. ಸರ್ಜಿ आपका नाम? My name is Deep Jyoti. ದೀಪ್ ಜ್ಯೋತಿ. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮನ್ನೆಲ್ಲ. ನೈಟ್ 11 ಗಂಟೆ ಆಗೋಗಿತ್ತು ನಾವು ಬರೋದು, ಆದರೂ ನೀಟಾಗಿ ರೆಸ್ಪಾನ್ಸ್ ಮಾಡಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಯಾರನ್ನ ಬರಂಗಿದ್ರೆ ಡಾನ್ ಮಿ ಹೋಮ್ ಸ್ಟೇ. ನಾನು ಹೇಳ್ದಂಗೆ ಇದೇ ಅಪ್ಪ ಅದು ಆರ್ಮಿ ಕ್ಯಾಂಪು. ಇದನ್ನು ದಾಟ್ಕೊಂಡು ನಾವು ನಿನ್ನೆ ಇಷ್ಟೇಗೆ ಬಂದಿದ್ವಿ. ಪೂ ವಿಲೇಜಿಂದ ಒಂದು 4 ಕಿಲೋಮೀಟರ್ಸು ಹಿಲ್ ಸ್ಟೇಷನ್ ಹತ್ತಬೇಕು. ಸೊ ಇಲ್ಲಿಂದ ಫೋಟೋಗ್ರಫಿ ಝೋನು. ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂದ್ಕೊಳ್ಳಿ ಆರ್ಮಿ ಕ್ಯಾಂಪೆಲ್ಲ ನೋಡೋದು. ಚೆನ್ನಾಗಿತ್ತು. ಸೊ ಪೂ ವಿಲೇಜಲ್ಲಿ ಲಾಸ್ಟ್ ಪೆಟ್ರೋಲ್ ಬಂಕ್ ಹಾಕಿಸ್ತಾ ಇದ್ದೀವಿ. ಇದು ಬಿಟ್ಟರೆ ನೆಕ್ಸ್ಟು ಪೆಟ್ರೋಲ್ ಸಿಗೋದು ಕಾಜಾಲೆ ಅಂತೆ. ಸೊ ಅರೌಂಡ್ 150 to 180 ಕಿಲೋಮೀಟರ್ಸ್ ನಮಗೆಲ್ಲೂ ಪೆಟ್ರೋಲ್ ಬಂಕ್ ಇಲ್ಲ. ಹಂಗಾಗಿ ಫುಲ್ ಟ್ಯಾಂಕ್ ಮಾಡಿಸ್ಕೊತಾ ಇದ್ದೀವಿ. ಸೊ ಶಿಪ್ಕಿಲಾ ಪಾಸ್ಗೆ ಹೋಗೋರಿದ್ರೆ 13,000 ಅಡಿ ಟಿಬೆಟ್ ಬಾರ್ಡ್ರಲ್ಲಿ ಬರುತ್ತೆ. ಕಾಬ್ ಅಂತ ಒಂದು ಜಂಕ್ಷನ್ ಬರುತ್ತೆ. ಅದಕ್ಕಿಂತ ಮುಂಚೆನೆ ರೈಟ್ ಹಾಕ್ಕೊಂಡು ಅಲ್ಲೇ ಪರ್ಮಿಟ್ ಇಸ್ಕೋಬೇಕಾಗತ್ತೆ. ನಿಮ್ಮ ಆಧಾರ್ ಕಾರ್ಡ್ ತೋರಿಸ್ಕೊಂಡು. ಓನ್ಲಿ ಫಾರ್ ಇಂಡಿಯನ್ಸ್, ಫಾರಿನರ್ಸ್ಗೆ ಅಲೋ ಇಲ್ವಂತೆ. ಅಲ್ಲೇ ನಿಮ್ಮ ಆಧಾರ್ ಕಾರ್ಡ್ ತೋರಿಸ್ಕೊಂಡು ಒಂದು ID ಕಾರ್ಡ್ ಕೊಡ್ತಾರೆ. ಆ ID ಕಾರ್ಡ್ ಎತ್ಕೊಂಡು ನೀವು ಬಾರ್ಡ್ರಿಗೆ ಹೋಗಬೇಕು. ಸೊ ಇಲ್ಲೇನ ನೀವು ಮರ್ತೋಗ್ಬಿಟ್ರೆ ಮುಂದಕ್ಕೆ ನಿಮಗೆ ಮುಂದೆ ಬಿಡಲ್ಲ. ಹಂಗಾಗಿ ಇಲ್ಲೇ ಮರಿದಿರ ಕಾಬೋಗಿನ ಮುಂಚೆ ನೀವು ನಿಮ್ಮ ಪರ್ಮಿಟ್ ಎಂಟ್ರಿ ಹಾಕ್ಸ್ಕೊಂಡು ನೀವು ಪರ್ಮಿಟ್ ತೊಗೋಬೇಕು. ಫ್ರೀ ಎಂಟ್ರಿ ಇರುತ್ತೆ, ಬಟ್ ಆಧಾರ್ ಕಾರ್ಡು ಅವ್ರಿಗೆ ತೋರಿಸಿ ಮ್ಯಾಂಡೇಟ್ರಿ. ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ಅವ್ರಿಗೆ ಪರ್ಮಿಟ್ ತೊಗೊಬೇಕಾಗತ್ತೆ. ಟೆರೈನ್ ನೋಡುಗರು ಹೆಂಗಿದೆ. ಪೂವಿಂದ ಶಿಪ್ಕಿಲಾ ಕಡೆ ಹೋಗ್ತಾ ಇದೀವಿ. ಕ್ರೇಜಿ ಟೆರೈನು. ಆಲ್ಮೋಸ್ಟ್ ನಂಗಂತೂ ಲಡಾಖ್ ಫೀಲ್ಸ್ ಬರ್ತಾ ಇದೆ. ಜಸ್ಟ್ ಒಂದು 15 ಡೇಸ್ ಬ್ಯಾಕು ಹೆವಿ ಸ್ನೋಫಾಲ್ ಇತ್ತಂತೆ ಇಲ್ಲಿ. ಈಗ ಸ್ನೋಫಾಲ್ ಎಲ್ಲ ನಿಂತು ಬಿಸಿಲು ಬಂದಿರೋದ್ರಿಂದ ಕರ್ಗೋಗಿದೆ. 15 ಡೇಸ್ ಬ್ಯಾಕ್ ಕೂಡ ಪೂರಾ ಈ ಮೌಂಟೇನ್ಸು ಸ್ನೋ ಕವರ್ಡ್ ಇದ್ದಂತೆ. ನಮ್ಮ ಬ್ಯಾಡ್ ಲಕ್ ಎಲ್ಲ ಕರ್ಗೋಗಿದೆ. ಇವಾಗ ಕಾಬ್ ಕಡೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಜಂಕ್ಷನಲ್ಲಿ ಎಂಟ್ರಿ ಮಾಡಿಸ್ಕೊಂಡು ಅಲ್ಲಿಂದ ಶಿಪ್ಕಿಲಾ ಕಡೆಗೆ ಹೋಗ್ಬೇಕಾಗತ್ತೆ. ಟೆರೈನ್ ಮಾತ್ರ ಕ್ರೇಜಿ ಅನ್ಕೊಳ್ಳಿ. ಇಲ್ಲಿ ನೋಡ್ರಿ, ಈ ರೂಟ್ ಬಂದು ಸ್ಟ್ರೈಟ್ ಅವರೇ ಕಾಜಾ, ಮಾಮೂಲಿ ಸುಮ್ಡೋ, ಚಾಂಗೋ, ನಾಕೋ ಆ ರೂಟ್ ಹೋಗುತ್ತೆ. ಇಲ್ಲಿ ಒಂದು ಡೈವರ್ಷನ್ ಬರುತ್ತೆ ಶಿಪ್ಕಿಲಾಗೆ. ಯೂಶಲಿ ಯಾರು ಸ್ಪಿಟಿ ವ್ಯಾಲಿ ಬರೋರು ಜಾಸ್ತಿ ಜನ ಇದನ್ನು ಹೋಗಲ್ಲ. ಸೊ ಟಿಬೆಟ್ ಬಾರ್ಡರ್ ಆಗಿರೋದ್ರಿಂದ ಒಂದು ಟ್ರೈ ಹಾಕೋಣ. 13,000 ಫೀಟು ಅಂದ್ಬಿಟ್ಟು ಪರ್ಮಿಟ್ ಗಿರ್ಮಿಟ್ ಸಿಕ್ಕರೆ ಅಂತ ಒಂದು ಟ್ರೈ ಮಾಡ್ತಾ ಇದ್ದೀವಿ. ಇಲ್ಲಿಂದ ಈ ಜಂಕ್ಷನ್ನು ನೋಡ್ಕೊಳ್ಳಿ. ಈ ಜಂಕ್ಷನಲ್ಲಿ ರೈಟ್ ತೊಗೊಂಡು ಅಪ್ಪೀಲ್ ಹೋಗ್ಬೇಕಾಗತ್ತೆ. ಇಂಡಿಯನ್ ಆರ್ಮಿ ವೆಲ್ಕಮ್ಸ್ ಯು ಟು ಶಿಪ್ಕಿಲಾ ಪಾಸ್. ನಾನು ಹೇಳ್ತಿದ್ದಂಗೆ ಇದೇ ಜಂಕ್ಷನ್ ಹೋಗರು. ಇಲ್ಲಿ ರಿಜಿಸ್ಟರ್ ಮಾಡಿಬಿಟ್ಟು ಹೋಗ್ಬೇಕಾಗತ್ತೆ. ಆರ್ಮಿಯವ್ರು ಇರ್ತಾರೆ ಇಲ್ಲಿ, ಇಂಡಿಯನ್ ಆರ್ಮಿ. ರಿಜಿಸ್ಟರ್ ಮಾಡಿಬಿಟ್ಟು ಹೋಗಬೇಕು. ಇಲ್ಲಿಂದ ಇನ್ನೊಂದು 25 ಕಿಲೋಮೀಟರ್ಸ್ ಇದೆ ನಮ್ಮ ಶಿಪ್ಕಿಲಾ ಪಾಸ್ಗೆ. ಇಂಡೋ ಟಿಬೆಟ್ ಬಾರ್ಡ್ರ್ ಅದು. ಇಲ್ಲಿಂದ ಎಂಟ್ರಿ ಮಾಡಿಸ್ಕೊಂಡು ಉಸಿರಾಡೋಕ್ಕಾಗ್ತಿಲ್ಲ ಗುರು. ಆ್ಯಕ್ಚುಲಿ ಆಕ್ಸಿಜನ್ ಲೆವೆಲ್ ತುಂಬ ಕಮ್ಮಿ ಇದೆ ಅನ್ಸುತ್ತೆ. ಸುಸ್ತಾಗ್ತದೆ. 2 ಮಾತು ಮಾತಾಡಿದ್ದೇನೆ ಇವತ್ತಿಗ. ಕ್ರೇಜಿ. ಅದೇ ಹೇಳಿಲ್ವೇನೋ, ತುಂಬ ಜನ ಹೋಗಲ್ಲ. ನೋಡ್ರಿ ಇವತ್ತಿಗೆಲ್ಲ ನಮ್ಮದೇ ಅಂತಪ್ಪ ಫಸ್ಟ್ ಗಾಡಿ ಎಂಟ್ರಿ ಮಾಡಿಸಿರೋದು. ಇನ್ನೊಂದು 15 ಕಿಲೋಮೀಟರ್ ಇದ್ದಂಗೆ ಇನ್ನೊಂದು ಚೆಕ್ ಪೋಸ್ಟ್ ಇದೆ ಗುರು, ಶಿಪ್ಕಿಲಾಗೆ ಹೋಗೋ ರಸ್ತೆಯಲ್ಲಿ. ಈ ಚೆಕ್ ಪೋಸ್ಟಲ್ಲಿ ಇನ್ನೊಂದು ಟೈಮ್ ಆಧಾರ್ ಕಾರ್ಡ್ ಚೆಕಿಂಗ್ ಮಾಡಿ ನಮಗೆ ಈ ಪರ್ಮಿಟ್ ಕೊಡ್ತಾರೆ, ಗ್ರೀನ್ ಕಲರ್ದು. ಈ ಪರ್ಮಿಟ್ ತೋರಿಸಿದ್ರೆ ಮಾತ್ರ ಅಲ್ಲಿ ಎಂಟ್ರಿ. ಈ ಚೆಕ್ ಪೋಸ್ಟಲ್ಲಿ ನಮ್ಮ ಆಧಾರ್ ಕಾರ್ಡು, ಅಡ್ರೆಸ್ಸು, ಫೋನ್ ನಂಬರು, ಇಮೇಲ್ ID ಎಲ್ಲ ಎಂಟ್ರಿ ಮಾಡಿ ಶಿಪ್ಕಿಲಾ ಹೋಗ್ಬೇಕಾಗತ್ತೆ. ಇದರಲ್ಲಿ ಏನೇನು ಬರ್ತಿದೆ ಅಂದರೆ ಶಿಪ್ಕಿಲಾದ ಹೈಟು 13,123 ಫೀಟ್ ಇದೆ. ಇಂಡೋ ಟಿಬೆಟ್ ಬಾರ್ಡರ್ ಪೊಲೀಸ್ ಫೋರ್ಸ್ ಅವ್ರದ್ದು ಅಂಡರ್ ಕಂಟ್ರೋಲ್ ಇರೋದು. ವಿಸಿಟರ್ ಪಾಸ್ ನಂಬರ್ 26 ಇದು ಕೊಟ್ಟಿದ್ದಾರೆ. ಇವತ್ತಿಗೆಲ್ಲ ನಾವೇ ಅಂತ ಬಂದಿರೋದು. ಇವರು ಹೇಳಿದ್ರು ವಿ ಫೈನಲಿ ಗಾಟ್ ದ ಪರ್ಮಿಟ್. ಫ್ರೀಸ್ ಆಗ್ಬಿಟ್ಟಿದ್ಯೋ ಅಲ್ಲಿ. ಇಲ್ಲಿ ನೋಡ್ರಿ ಗುರು, ವಾಟರ್ ಫಾಲೇ ಫ್ರೀಸ್ ಆಗ್ಬಿಟ್ಟಿದೆ.
ಈಗಲೇ ಈ ಲೆವೆಲ್ಗೆ ಆಗಿದೆ. ಅಲ್ಲಿ ನೋಡಿದ್ರೆ ಆರ್ಮಿ ಅವ್ರು ಹೇಳ್ತಾ ಇದ್ರು ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ 10% ಆಗಿಲ್ಲ ಸ್ನೋಫಾಲು ಅಂತ ಇದ್ರು. ನೋಡ್ರಿ ಇಲ್ಲಿ ವಾಟರ್ ಫಾಲೇ ಫ್ರೀಸ್ ಆಗ್ಬಿಟ್ಟಿದೆ, ಹಂಗೆ ಫಾಲ್ ಆಗ್ತಾನೆ ಫ್ರೀಸ್ ಆಗ್ಬಿಟ್ಟಿದೆ. ಅದು ಕರಗ್ತಾ ಸ್ವಲ್ಪ ಸನ್ ಬಂದ್ಮೇಲೆ ಹಂಗೆ ಹೋಗಿ ಸತ್ಲಜ್ಜಿಗೆ ಜಾಯಿನ್ ಆಗ್ಬಿಡುತ್ತೀವಲ್ಲ. ಟೈಮ್ ನೋಡ್ರಿ 11 ಗಂಟೆ ಇವಾಗ ಇಲ್ಲಿ ಕರೆಂಟ್ ಟೈಮು. ಆದರೆ ಫೋನಲ್ಲೆಲ್ಲ ಆಲ್ರೆಡಿ ನೋಡಿ ಅಪ್ಡೇಟ್ ಆಗಿಬಿಟ್ಟಿದೆ ಚೈನಾ ಟೈಮಿಂಗ್ಸು. 1:31 ತೋರಿಸ್ತಾ ಇದೆ ಗುರು. ಆಲ್ರೆಡಿ ಆಲ್ಮೋಸ್ಟ್ ಬಂದಿದ್ದೀವಿ ಗುರು. ಇನ್ನು 2 ಕಿಲೋಮೀಟರ್ಸ್ ಇದೆ ಅಷ್ಟೇ. ಇಲ್ಲಿ ಆರ್ಮಿ ಅವರೇನೋ ಅನ್ಲೋಡ್ ಮಾಡ್ತಿದ್ದಾರೆ ಅಂದ್ಬಿಟ್ಟು ಗಾಡಿ ನಿಲ್ಲಿಸ್ಕೊಂಡಿದ್ದಾರೆ. ಲಿಟ್ರಲಿ ಒನ್ ಆಫ್ ದಿ ಡೇಂಜರಸ್ ರೂಟ್ಸು ನಾನು ಓಡಿಸಿರೋದ್ರಲ್ಲಿ ಒನ್ ಆಫ್ ದಿ ಡೇಂಜರಸ್ ರೂಟ್ಸು. ಸೈಡಿಗೆ ಒಂದು ಗ್ರಿಲ್ಲು ಇಲ್ಲ, ಕಲ್ಲುಗಳು ಇಲ್ಲ, ಏನೂ ಇಲ್ಲ. ಜಾರಿದ್ರೆ ಪಾತಾಳನೆ. ಅದು ಅಲ್ಲಲ್ಲಿ ಬ್ಲ್ಯಾಕ್ ಐಸ್ ಬೇರೆ ನಿಂತುಬಿಟ್ಟಿರುತ್ತೆ. ಸೊ ಒಂಚೂರು ಸ್ಲಿಪ್ ಆದ್ರೂ ಕೆಳಗಿರ್ತೀರ, ಲ್ಯಾಂಡ್ ಆಗಿರ್ತೀರ, ಹೊಗೆನೆ. ವೆಲ್ಕಮ್ ಟು ಶಿಪ್ಕಿಲಾ ಪಾಸ್. ಶಿಪ್ಕಿಲಾ ಪಾಸಿಗೆ ಫೈನಲಿ ಬಂದ್ವಿ ಗುರು. ಇದೇ ಶಿಪ್ಕಿಲಾ ಪಾಸು. ಇಲ್ಲಿಂದ ಆ ಕಡೆ ಟಿಬೆಟ್ ಕಾಣುತ್ತಂತೆ. ಯಾವ ರೀಜನು ಏನು ಅಂತ ಅವ್ರು ಆರ್ಮಿ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ, ತೋರಿಸ್ಕೊಡ್ತೀನಿ. ಇದರ್ ಸೊ ಬಾರ್ಡರ್ ಆಗಿರೋದ್ರಿಂದ ಸ್ವಲ್ಪ ನಾವು ಆ್ಯಕ್ಚುಲಿ ಆ ಕಡೆಗೆ ಹೋಗ್ತಾ ಇದ್ವಿ. ಕರೆದ್ಬಿಟ್ಟು ಹಂಗೆಲ್ಲ ಹೋಗ್ಬೇಡ್ರಿ, ಬುಲೆಟ್ ಹೊಡಿತಾರೆ ಅಂದ್ರ. ನಮಗೆ ವೆಯ್ಟ್ ಮಾಡಕ್ಕೆ ಹೇಳವ್ರೆ. ಯಾಕಂದ್ರೆ ಸಿಂಗಲ್ ಆಗಿ ಎಲ್ಲ ಹೋಗ್ಬಾರ್ದಂತೆ. ಯಾಕಂದ್ರೆ ಎಲ್ಲೋ ಇರುತ್ತಲ್ಲ, ಟಿಬೆಟ್ ವಿಲೇಜ್ ಹತ್ರ ಕರ್ಕೊಂಡು ಹೋಗ್ತಾರಂತೆ. ನಮ್ಮ ಜೊತೆ ಎಕ್ಸ್ಕಾಟ್ ಮಾಡ್ತಾರೆ. ಕ್ರೇಜಿ. ಎಸ್ಕಾಟ್ ಹೋಗಿಲ್ಲ. ಓಕೆ, ಎಲ್ಲೆಲ್ಲಿ ಕರ್ಕೊಂಡು ಹೋಗ್ಬೇಕು ಕರ್ಕೊಂಡೋಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ ಅಂದರು. ಒಂದೇ ವೆಹಿಕಲ್ ಇರೋದ್ರಿಂದ ಇವತ್ತು ಇಡೀ ಟೂರಿಸ್ಟ್ ಸ್ಪಾಟ್ಗೆ ಫ್ರೀ ಆಗಿದ್ದಾರೆ. ಅವರು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀವಿ ಅಂದರು. ವಿ ಆರ್ ಲಕ್ಕಿ ಎನಫ್ ಟುಡೇ. ಗುರುವೇ ಒಂದು ಅಲ್ಲೇ ಅವ್ರದ್ದೇ ಒಂದು ಫ್ಲ್ಯಾಗ್, ಇಂಡಿಯನ್ ಆರ್ಮಿದು ಇಂಡಿಯನ್ ಫ್ಲ್ಯಾಗ್ ಒಂದು ಕೊಟ್ಟು ಒಂದು ಫೋಟೋ ಸೆಷನ್ ನಡೆಸಿದ್ರು ಆರ್ಮಿ ಅವ್ರ ಜೊತೆ. ಅದನ್ನು ಮುಗಿಸ್ಕೊಂಡು ಈಗ ನಮ್ಮ ಜೊತೆ ಒಬ್ರು ಆರ್ಮಿ ಅವ್ರು ಬರ್ತಾ ಇದ್ದಾರೆ, ಎಕ್ಸ್ಪ್ಲೈನ್ ಮಾಡ್ತಾರಂತೆ. ಅವ್ರದ್ದು ವೀಡಿಯೋ ತೆಗಿಯಂಗಿಲ್ಲ, ಹಾಗಾಗಿ ಅವ್ರು ಹಿಂದೆ ಇದ್ದಾರೆ. ನಾವು ವೀಡಿಯೋ ಮಾಡ್ತೀವಿ ಅಂದಿದ್ದಕ್ಕೆ ಟುವರ್ಡ್ಸ್ ಇವಾಗ LOC ಕಡೆಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಕಾಣುತ್ತಲ್ಲ ಅದನ್ನು ತೋರಿಸ್ತಾರಂತೆ. ಇವಾಗ ಇಲ್ಲಿ ಮುಂದೆ ಏನು ಕಾಣಿಸ್ತಿದೆ ಇದು ಪೂರ ಟಿಬೆಟು, ಚೈನಾ ಆಕ್ಯುಪೈಡ್ ಟಿಬೆಟ್ ಇದೆಲ್ಲ. ಇಲ್ಲಿ ತನಕ ಟಿಬೆಟೆ ಅಂತೆ. ಇಲ್ಲಿ ನಿಮ್ಗೊಂದು ವ್ಯಾಲಿ ಥರ ಕಾಣುತ್ತೆ ನೋಡಿ ಈ ಪಾಯಿಂಟಲ್ಲಿ ಕರೆಕ್ಟಾಗಿ. ಆ ಪಾಯಿಂಟಿಂದ ಲೆಫ್ಟಿಗೆ ಇಂಡಿಯಾ, ರೈಟ್ಗೆ ಚೈನಾ ಆಕ್ಯುಪೈಡ್ ಟಿಬೆಟ್. ಇದು ಇಲ್ಲಿನ ಕತೆ. ಆರ್ಮಿ ಅವ್ರನ್ನ ಬಂಕರ್ಸ್ನ, ನಮ್ಮ ಬಂಕರ್ಸ್ ಆಗಲಿ ಆಪೋಸಿಟ್ ಚೈನಾ ಅವ್ರ ಬಂಕರ್ ಆಗಲಿ ಯಾವುದೂ ವಿಡಿಯೋಲಿ ಕ್ಯಾಪ್ಚರ್ ಮಾಡೋಂಗಿಲ್ಲ ಅಂತ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ. ಅದಕ್ಕೆ ರೆಸ್ಪೆಕ್ಟ್ ಮಾಡಿಕೊಂಡು ನಾವು ಅಷ್ಟನ್ನು ಮಾತ್ರ ತೋರಿಸ್ತೀವಿ. ಕ್ರೇಜಿ ಎಕ್ಸ್ಪೀರಿಯೆನ್ಸು. ಇನ್ನೊಂದು ಏನು ಹೇಳಬೇಕಂದ್ರೆ ನಮ್ಮ ತುಮಕೂರವ್ರೊಬ್ರು ಸಿಕ್ಕಿದ್ರು ಗುರು, ಆರ್ಮಿ ಅವರು. ಏನೋ ಬ್ಯುಸಿ ಇದ್ದರು, ಸ್ವಲ್ಪ ಸಿಗ್ತೀವಿ ಅಂತ ಹೋದರು. ಅವರನ್ನ ಬಂದು ಅವ್ರ ಜೊತೆ ಒಂದು ಫೋಟೋಗೆ ಟ್ರೈ ಮಾಡ್ತೀವಿ. ಖಂಡಿತ ಸಿಕ್ಕರೆ ಚೆನ್ನಾಗಿರುತ್ತೆ. ಅವ್ರ ಹೆಸರು ಕೇಳಲಿಲ್ವ ಜೀವನ್ ನಾವು. ಸೊ ಈಗ ಒಂದು ಪಾಯಿಂಟಲ್ಲಿದ್ದೀವಿ, ಇಂದಿರಾ ಸ್ಟೋನ್ ಅಂತ ಇದ್ರ ಹೆಸರು. ಏನಕ್ಕೆ ಹೆಸರು ಬಂದಿದೆ ಅಂದರೆ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾ ಇರೋ ನಮ್ಮ ಆರ್ಮಿಯವರು 1968 ಇಂದಿರಾ ಗಾಂಧಿ ಅವ್ರು ಬಂದಿದ್ರು ಅಂತ ಹೇಳಿ. ಏನಕ್ಕೆ ಅಂದರೆ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇತ್ತಂತೆ, ಬಾರ್ಡ್ರ್ ಯಾರಿಗೆ ಸೇರುತ್ತೆ ಸೇರಲ್ಲ, ಈ ಥರ ಕನ್ಫ್ಯೂಷನ್ಸ್ ಇತ್ತಂತೆ. ಆಗ ಅವ್ರು ಇಲ್ಲಿ ಬಂದ್ಬಿಟ್ಟು ಆ ಶಿಪ್ಕು ವಿಲೇಜ್ ಅವ್ರನ್ನ ಕೇಳಿದ್ರಂತೆ, ನೀವು ಇಂಡಿಯಾಗೆ ಬರೋಕ್ಕೆ ಇಷ್ಟಪಡ್ತೀರಾ ಅಥವಾ ಟಿಬೆಟ್ಗೆ ಹೋಗೋಕ್ಕೆ ಇಷ್ಟಪಡ್ತೀರಾ ಅಂತ. ಅಂದರೆ ಟಿಬೆಟ್ಗೆ ಬಿಲಾಂಗ್ ಆಗೋಕ್ಕೆ ಇಷ್ಟಪಡ್ತೀರಾ ಅಂತ ಕೇಳಿದ್ರಂತೆ. ಆಗ ಶಿಪ್ಕುಗ ಅವರು ಇಂಡಿಯಾನ ರಿಜೆಕ್ಟ್ ಮಾಡಿಬಿಟ್ಟು ನಾವು ಶಿಪ್ಕುಲೇ ಇರ್ತೀವಿ, ಅಂದರೆ ಫಾರ್ ಎಕ್ಸಾಂಪಲ್ ನಾವು ಟಿಬೆಟ್ಗೆ ಬಿಲಾಂಗ್ ಆಗೋಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಿದ್ದಕ್ಕೆ ಬಾರ್ಡ್ರನ್ನ ಮತ್ತೆ ಇಲ್ಲಿಗೆ ಹಾಕ್ಕೊಂಡಿದ್ದೀವಿ ನಾವು ಇಂಡಿಯಾವರು. ಈ ಜಾಗದಲ್ಲಿ ಡಿಸಿಷನ್ ನಡೆದಿದ್ದಂತೆ. ಹಾಗಾಗಿ ಇಂದಿರಾ ಪಾಯಿಂಟು, ಇಂದಿರಾ ಸ್ಟೋನ್ ಅಂತ ಇದಕ್ಕೆ ಹೆಸರು ಕೊಟ್ಟಿದ್ದಾರೆ. ಸೊ ಆ ಪಾಯಿಂಟಲ್ಲಿ ಏನು ನಮಗೆ ತೋರಿಸ್ತಿದ್ದಾರೆ ಅಲ್ಲಿಂದ ಆ ವಿಲೇಜ್ ಕಾಣುತ್ತಂತೆ. ಅದಕ್ಕೆ ಮುಂಚೆ ಅದೆಲ್ಲ ಇಂಡಿಯಾಗೆ ಬಿಲಾಂಗ್ ಆಗಿತ್ತಂತೆ. ಬಟ್ ಏನಂತಾರೆ ಅಲ್ಲಿನ ಟ್ರೆಡಿಷನ್ಸು ಅವೆಲ್ಲ ಸ್ವಲ್ಪ ಟಿಬೆಟಿಯನ್ ಕಲ್ಚರ್ ಆಗಿದ್ದರಿಂದ ಅವ್ರಿಗೆ ಡಿಸಿಷನ್ಗೆ ಬಿಟ್ಟಿದ್ದಾರೆ. ಯಾರಿಗೆ? ಆ ವಿಲೇಜ್ ಅವ್ರಿಗೆ. ಬಟ್ ವಿಲೇಜ್ ಅವರು ನಾವು ಟಿಬೆಟ್ಗೆ ಬಿಲಾಂಗ್ ಆಗೋಕ್ಕೆ ಇಷ್ಟಪಡ್ತೀವಿ ಅಂದರೆ ಅವ್ರಿಗೆ ಸೇರ್ಕೊಳ್ಳೋಕೆ ಇಷ್ಟಪಡ್ತೀವಿ ಅಂತ ಹೇಳಿರೋ ಕಾರಣಕ್ಕೆ ಅಲ್ಲಿ ಅವ್ರನ್ನ ಟಿಬೆಟ್ಗೆ ಆ ವಿಲೇಜ್ನ ಕೊಟ್ಟಿದ್ದಾರೆ. ಇಂಡಿಯನ್ ಬಾರ್ಡ್ರನ್ನ ಇಲ್ಲಿಗೆ ಹಾಕ್ಕೊಂಡಿದ್ದಾರೆ. ನೋಡಿ ಇದೆ ಅಂತ ವಿಲೇಜು. ಅಲ್ಲೇನು ರೋಡ್ ಕಾಣಿಸ್ತಿದೆ ಅದರಿಂದ ಬ್ಯಾಕ್ ಸೈಡು ಶಿಪ್ಕೋ ವಿಲೇಜ್ ಇದೆ. ಅವರೇ ನಾವು ಟಿಬೆಟ್ಗೆ ಬಿಲಾಂಗ್ ಆಗ್ತೀವಿ ಅಂತ ಇಷ್ಟಪಟ್ಟು ಇಂಡಿಯಾಗೆ ಸೇರದೇ ಇರೋದಿದ್ದು. ಹಂಗಾಗಿ ಇಲ್ಲಿಗೆ ನಮ್ಮ ಬಾರ್ಡ್ರ್ ಹಾಕ್ಕೊಂಡಿದ್ದೀವಿ. ಆ ಕಡೆ ಎಲ್ಲ ಟಿಬೆಟು. ಈ ಬಾರ್ಡ್ರ್ ಈ ಕಡೆ ಒಂದು ಸ್ಟೆಪ್ ಈ ಕಡೆನೇ ಟಿಬೆಟ್ಗೆ ಸೇರುತ್ತೆ, ಇದು ನಾವು ಇಂಡಿಯಲ್ಲಿ ಸೇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ತೋರಿಸೋದು ಬಂದು ಲಾಸ್ಟ್ ಸ್ಟೆಪ್ ಆಫ್ ಇಂಡಿಯಾ. ಇವಾಗ ನಾನು ತೋರಿಸ್ತಾ ಇರೋದು ನಿಮಗೆ ಒಂದು ಸ್ಟೆಪ್ ಆ ಕಡೆಗೆ ಚೈನಾ ಆಕ್ಯುಪೈಡ್ ಟಿಬೆಟ್. ಮತ್ತು ಈ ಬೆಟ್ಟಗಳಲ್ಲೂ ಅಷ್ಟೇ ಅಂತ. ಈ ಒಂದು ಪೀಕು ಇಂಡಿಯಾಗೆ ಸೇರುತ್ತೆ, ಮತ್ತು ಈ ಕಡೆಯಿಂದ ಟಿಬೆಟ್ಗೆ ಸೇರುತ್ತೆ. ಅಲ್ಲಿ ನಮ್ಮ ಲಾಸ್ಟ್ ಬಂಕರ್ ಇದೆಯಂತ ಮೇಲ್ಗಡೆ ಕಾಯ್ತಾ ಇರ್ತಾರೆ. ಕಿಲಾ ಪಾಸ್ದು ಇಲ್ಲಿಗೆ ಜರ್ನಿ ಮುಗಿತಾ ಇದೆ. ಮತ್ತು ನಮ್ಮ ಪರ್ಮಿಟ್ ಗ್ರೀನ್ ಕಾರ್ಡ್ಗಳನ್ನ ಇಲ್ಲಿ ಅವ್ರಿಗೆ ವಾಪಸ್ ಕೊಟ್ಟು ನಾವು ರಿಟರ್ನ್ ಆಗಿರೋದು ಒಂದು ಸಿಗ್ನೇಚರ್ ಮಾಡಿದ್ರೆ ಇಲ್ಲಿಗೆ ಮುಗೀತು. ಒಂದು ಕ್ರೇಜಿ ಎಕ್ಸ್ಪೀರಿಯನ್ಸ್ ಅಂದ್ಕೊಳ್ಳಿ. ಆಫ್ ಬಿಟ್ ಸ್ಪಿಟಿ ಪ್ಲೇಸ್ ಇದು. ಸೊ ನೆಕ್ಸ್ಟ್ ಸ್ಪಾಟ್ ಬಂದು ಇದಕ್ಕಿನ್ನ ಡೇಂಜರಸ್ ಆಗಿರೋ ಲಾಪ್ಚಾಲಾ ಪಾಸ್ಗೆ ಹೋಗ್ತಾ ಇದ್ದೀವಿ. ಇದಕ್ಕಿನ್ನ ಡೇಂಜರಸ್ ಅಂತ, ಇದಕ್ಕಿನ್ನ ರಿಸ್ಕಿ ಅಂತೆ ಅದು.
ಅದಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಇದೆ. ನೋಡೋಣ ಪರ್ಮಿಟ್ ಸಿಗುತ್ತಾ ಅಂತ. ಪರ್ಮಿಟ್ ತೊಗೊಳ್ಳೋ ಕಡೆ ಒಂದು ಕ್ರೇಜಿ ಕೆಫೆನೂ ಇದೆ ಗುರು. ಕೆಫೆದು ಒಂದು ವ್ಯೂ ತೋರಿಸ್ತೀನಿ ನೋಡ್ರಿ ಹೆಂಗಿದೆ ಅಂತ. ಇದು ಕೆಫೆನ ವ್ಯೂ ಆರ್ಮಿ ಅವರೇ ನಡೆಸ್ತಾ ಇದ್ದಾರೆ. ಕ್ಯಾಂಟೀನ್ ಅಂತ ಹೇಳ್ಬೋದು. ಏನೇನೋ ಇದೆ, ಕೇಕು, ಪಪ್ಸು, ಮ್ಯಾಗಿ, ಕ್ರೇಜಿಯಾಗಿದೆ ಅಂದ್ಕೊಳ್ಳಿ.